ಸ್ವಾಮಿ ಸಮರ್ಥ ಶ್ರೀ ಸ್ವಾಮಿ ಸಮರ್ಥ ಶ್ರೀ ಸ್ವಾಮಿ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪೂಜಾ. ಮೊದಲನೇದಾಗಿ ಎಲ್ಲ ನನ್ನ ಸ್ವಾಮಿ ಕುಟುಂಬದವ್ರಿಗೂ ಶ್ರೀ ಸ್ವಾಮಿ ಸಮರ್ಥ. ಇವತ್ತಿನ ನಿಮ್ಮ ದಿನ ಅತ್ಯಂತ ಆನಂದದಿಂದ ಮತ್ತು ಸ್ವಾಮಿ ಮಹಾರಾಜರು ನಿಮ್ಮ ಎಲ್ಲ ಒಳ್ಳೆಯ ಇಚ್ಛೆಗಳನ್ನ ಆದಷ್ಟು ಜಲ್ದಿ ಪೂರ್ಣ ಮಾಡಲಿ ಅಂತ ಹೇಳಿ ಸ್ವಾಮಿ ಸಮರ್ಥ ಅವ್ರ ಮಹಾರಾಜರ ಚರಣಕ್ಕೆ ಪ್ರಾರ್ಥನೆ ಮಾಡ್ಕೊತಾ ಇವತ್ತಿನ ಒಂದು ಸ್ವಾಮಿ ಸೇವೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಅನೇಕ ಸ್ವಾಮಿ ಭಕ್ತರಿಗೆ ಸ್ವಾಮಿ ಸೇವೆಯನ್ನು ಮಾಡಿ ಸ್ವಾಮಿ ಮಹಾರಾಜರು ಅನೇಕ ಅದ್ಭುತವಾದ ಪ್ರಚಿತಿಯನ್ನು ನೀಡಿದರು. ಅದೇ ರೀತಿ ಸ್ವಾಮಿ ಮಹಾರಾಜರ ಸೇವಾದಾಗ ಸ್ವಾಮಿ ಮಹಾರಾಜರಿಗೆ ಪ್ರಶ್ನೆಯನ್ನು ಯಾವ ರೀತಿ ಕೇಳಬೇಕು, ನಿಜವಾಗಲೂ ಸ್ವಾಮಿ ಮಹಾರಾಜರು ನಮಗೆ ದಾರಿಯನ್ನು ತೋರಿಸ್ತಾರೆ, ಸ್ವಾಮಿ ಮಹಾರಾಜರು ನಮಗೆ ಮಾರ್ಗದರ್ಶನ ಮಾಡ್ತಾರೆ ಅನ್ನೋ ಅನೇಕ ಸ್ವಾಮಿ ಭಕ್ತರ ಮನಸ್ಸಾಗ ಪ್ರಶ್ನೆ ಕಾಡ್ತದೆ. ಆದರೆ ನಿಮ್ಮ ಜೀವನದಾಗ ಯಾವುದೇ ಒಂದು ದೊಡ್ಡ ಸಮಸ್ಯೆ ಅನ್ನೋದಿರಲಿ, ನಾವು ಮೊದಲೇದಾಗಿ ಒಂದು ಸಮಸ್ಯೆ ಅನ್ನೋದು ಬತ್ತಂದ್ರೆ ಎಲ್ಲ ಮೀರಿದ ಕಾಲಕ್ಕೆ ಅಥವಾ ಮೊದಲನೇದಾಗಿ ನಾವು ನಮ್ಮ ಮನೆ ದೇವ್ರಿಗಾಗಲಿ ಅಥವಾ ನಾವು ಯಾವುದೇ ಒಂದು ಹೊಸ ಗಾಡಿ ಖರೀದಿ ಮಾಡೋದಾಗಲಿ ಅಥವಾ ಒಂದು ಹೊಸ ಬಿಸ್ನೆಸ್ ಮಾಡೋದಾಗಲಿ ಅಥವಾ ಒಂದು ಮದುವೆ ಹೆಣ್ಣು ನೋಡೋ ಕಾರ್ಯಕ್ರಮ ಆಗಲಿ ಅಥವಾ ಒಂದು ಮದುವೆ ಫಿಕ್ಸ್ ಮಾಡೋದಾಗಲಿ, ಪ್ರತಿಯೊಂದು ಒಂದು ದೊಡ್ಡ ನಮ್ಮ ಜೀವನದಾಗ ಆಗುವಂಥ ಒಂದು ಒಳ್ಳೆಯ ಘಟನೆ ಶುಭ ಕಾರ್ಯಗಳಿಗೆ ನಾವು ಕೌಲು ಹಚ್ಚೋದನ್ನು ಮಾಡ್ತಿರ್ತೇವೆ. ಅದೇ ರೀತಿ ನಾವು ಕೌಲು ಹಚ್ಚೋದಂದ್ರೆ ದೇವರಿಗೆ ನಾವು ಕೇಳುವಂಥ ಪ್ರಶ್ನೆಯನ್ನು ದೇವರು ಯಾವ ರೀತಿ ನಮಗೆ ಉತ್ತರವನ್ನು ನೀಡ್ತಾ. ಒಂದೊಂದು ಸಲ ಕೌಲ ಚಲೋ ಅಥವಾ ಒಂದೊಂದು ಸಲ ಕೌಲಾಗೋಲ್ಲ. ಆವಾಗ ನಾವು ಆ ವಿಷಯವನ್ನು ಆ ಕೆಲಸವನ್ನು ನಮ್ಮ ತಲೆಯನ್ನು ತೆಗೆದು ಹಾಕ್ತಿರ್ತೇವೆ. ಯಾಕಂದ್ರೆ ನಮಗೆ ಗುರ್ತಿರ್ತೈತಿ, ನಮ್ಮ ಮನಸ್ಸಾಗ ಗುರ್ತಿರ್ತೈತಿ ಈ ಕೆಲಸ ನಾವು ಅಷ್ಟು ಮೀರಿ ನಾ ಮಾಡಿನಂದ್ರೆ ಈ ಕೆಲಸ ನನಗೆ ಯಶಸ್ಸಾಗೋಲ್ಲ, ಈ ಕೆಲಸ ಖಂಡಿತವಾಗಿ ಯಶಸ್ವಿಯಾಗಿ ಪೂರ್ಣ ಆಗೋಲ್ಲ. ಯಾಕಂದ್ರೆ ನಮಗೆ ಅನೇಕ ಸಲ ಈ ಅನುಭವಗಳು ಕೂಡ ನಮಗಾಗಿದ್ದಾವೆ. ಅದೇ ರೀತಿ ಸ್ವಾಮಿ ಮಹಾರಾಜರು ನಮ್ಗೆ ಯಾವ ರೀತಿ ಕೌಲು ಹಚ್ಚೋದ, ಸ್ವಾಮಿ ಮಹಾರಾಜರಿಗೆ ಯಾವ ರೀತಿ ನಮ್ಮ ಪ್ರಶ್ನೆಗಳ ಮೂಲಕ ಪ್ರಶ್ನೆಯನ್ನು ಕೇಳಿ ಸ್ವಾಮಿ ಮಹಾರಾಜರು ಯಾವ ರೀತಿ ನಮಗೆ ಉತ್ತರವನ್ನು ನೀಡ್ತಾರೆ ಅನ್ನೋ ಒಂದು ಸಣ್ಣ ಮಾಹಿತಿ ಇವತ್ತು ನಾನು ನಮ್ಮ ಜೊತೆ ಶೇರ್ ಮಾಡ್ಕೋನು. ಮೊದಲೇದಾಗಿ ನೀವು ಸ್ವಾಮಿ ಮಹಾರಾಜರ ನಿತ್ಯ ಸೇವೆಯನ್ನು ಮಾಡ್ಕೊತೀರಂದ್ರೆ ಖಂಡಿತವಾಗಿ ಸ್ವಾಮಿ ಮಹಾರಾಜರು ನಿಮ್ಮ ಜೀವನದಾಗ ಎಲ್ಲ ಪ್ರಶ್ನೆಗಳನ್ನ ಅವರೊಂದು ಉತ್ತರ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕಿಟ್ಟಿರ್ತಾರೆ. ಯಾಕಂದರೆ ಸ್ವಾಮಿ ಮಹಾರಾಜರನ್ನ ಒಂದು ಸಲ ಅವ್ರಿಗೆ ಶರಣ ಹೋದು ಅಂದ್ರೆ ನಮಗಿಂತ 10 ಹೆಜ್ಜೆ ಅವ್ರು ನಮಗೋಸ್ಕರ ಮುಂದೆ ನಿಯೋಜನೆಗಳನ್ನು ಮಾಡಿಟ್ಟಿರ್ತಾರೆ. ಹಾಗಾಗಿ ನಾವು ಸ್ವಾಮಿ ಸೇವೆ ಮ್ಯಾಗ ಸ್ವಾಮಿ ಮಹಾರಾಜರ ವಿಶ್ವಾಸ ಇಟ್ಟು ನಾವು ನಮ್ಮ ಕೆಲಸಗಳನ್ನ ಕರ್ಮಗಳನ್ನ ನಾವು ಮಾಡೋದಿರ್ತೈತಿ. ಅದೇ ರೀತಿ ನಮ್ಮ ಪ್ರಾರಬ್ಧಗಳನ್ನ ಅನುಭವಿಸ್ಬೇಕಾಗೈತಿ. ಸ್ವಾಮಿ ಮಹಾರಾಜರ ಸೇವಾದ ಬಂದ ಕೂಡಲೇ ಯಾವುದೇ ರೀತಿ ಪ್ರಾರಬ್ಧ ಆಗಲಿ ಯಾವುದೇ ರೀತಿ ಅದರ ಡಿಸ್ಕೌಂಟ್ ಅನ್ನೋದು ಸಿಗೋಲ್ಲ. ನಾವು ಏನು ಮಾಡಿರ್ತೇವೋ ಆ ಪಾಪ ಆ ಕರ್ಮದ ರಿಟರ್ನ್ ನಮಗೆ ಸಿಗ್ತಿರ್ತೈತಿ. ಆದರೆ ಅದರ ತೀವ್ರತೆ ನಮಗೆ ಕಡಿಮೆ ಆಗ್ತಿರ್ತೈತಿ. ಒಂದೊಳಗೆ ನಮ್ಮ ಕಡೆಯಿಂದ ಕೆಟ್ಟ ಕೆಲಸ ಆಗಿದ್ದು ಅಥವಾ ಏನೋ ನಮ್ಮ ಹೋದ ಜನ್ಮದ ಪಾಪ ಇತ್ತಂದ್ರೆ ಸ್ವಾಮಿ ಸೇವಾದಾಗ ಬಂದ ಕೂಡಲೇ ಅದರ ತೀವ್ರತೆ ಕಡಿಮೆ ಆಗ್ತೈತಿ. ಇದೊಂದು ಎಲ್ಲರೂ ಮೈಂಡ್ದಾಗ ಫಿಕ್ಸ್ ಇರಲಿ. ಅಥವಾ ಸ್ವಾಮಿ ಸೇವೆಯನ್ನು ಮಾಡಿದ ಕೂಡಲೇ ಎಲ್ಲ ನಮ್ಮ ಜೀವನ ಬದಲಾಗ್ತೈತಿ ಅನ್ನೋದಿಲ್ಲ. ನಮ್ಮ ಜೀವನ ಬದಲಾಗ್ತೈತಿ. ಯಾವಾಗ ಬದಲಾಗ್ತೈತಿ ಅಂದರೆ ಸ್ವಾಮಿ ಸೇವೆಯನ್ನು ನಾವು ವಿಶ್ವಾಸದಿಂದ ಪೂರ್ಣ ಶ್ರದ್ಧೆಯಿಂದ ಸಂಪೂರ್ಣವಾಗಿ ಸ್ವಾಮಿ ಮಹಾರಾಜರ ವಿಶ್ವಾಸ ಇಟ್ಟು ಸೇವೆ ಯಾವಾಗ ಮಾಡ್ತೇವಲ್ಲ ಆವಾಗ ನಮ್ಮ ಜೀವನ ಖಂಡಿತವಾಗಿ ಬದಲಾಗ್ತೈತಿ. ನಾವು ಊಹಿಸೋದು ಕೂಡ ನಾವು ಯಾವಾಗ ಕನಸ್ದಾಗ ಕೂಡ ವಿಚಾರ ಮಾಡಿರಲ್ಲ ನಾವು ಈ ರೀತಿ ಒಂದು ಲೈಫನ್ನು ಲೀಡ್ ಮಾಡ್ತೇವೆ. ಆದರೆ ಸ್ವಾಮಿ ಮಹಾರಾಜರು ನಮ್ಮ ನಶೀಬ್ದಾಗ ನಮ್ಮ ಅದೃಷ್ಟದಾಗ ಇಲ್ಲಿ ಸಕಟ ನೀಡ್ತಾರೆ ಯಾವಾಗ ನಮ್ಮ ಸೇವೆಯನ್ನು ಮಾಡಿದಾಗ. ಇನ್ನು ಸ್ವಾಮಿ ಮಹಾರಾಜರಿಗೆ ಸೇವೆ ಪ್ರಶ್ನೆಯನ್ನು ಯಾವ ರೀತಿ ಕೇಳೋದಂದ್ರೆ, ನೀವು ಒಂದು ಪೇಪರನ್ನು ತೊಗೋರಿ. ಆ ಪೇಪರ್ದಾಗ ನೀವು ಯಾವುದೇ ಒಂದು ಪ್ರಶ್ನೆ ಇರಲಿ 2 ಪೇಪರನ್ನು ತೊಗೋಬೇಕು. 2 ಸೇಮ್ ಸೈಜ್ ಇರಬೇಕು. ಆದ್ರೋಗ ನೀವು ನಿಮ್ಮ ಪ್ರಶ್ನೆ ಯಾವುದೇ ಪ್ರಶ್ನೆ ಇರಲಿ ಎಂಥನೇ ಪ್ರಶ್ನೆ ಇರಲಿ ಎಲ್ಲರೂ ಜೀವನದಾಗ ಸಮಸ್ಯೆಗಳು ಬೇರೆ ಇರ್ತಾವೆ. ನಿಮ್ಮ ಪ್ರಶ್ನೆ ಏನಿತ್ತಲ್ಲ ಆ ಪ್ರಶ್ನೆ. ಈಗ ಒಂದು ಉದಾಹರಣೆಗೆ ಹೇಳ್ತಾನೆ. ಈಗ ಒಬ್ರು ಯಾರೋ ಇಂಟರ್ವ್ಯೂಗೆ ಹೊಂಟಿದಾರಪ್ಪ ಅಂದ್ರೆ ನಮ್ಮ ಸ್ವಾಮಿ ಭಕ್ತರು ಯಾರೋ ಒಬ್ಬರು ಇಂಟರ್ವ್ಯೂಗೆ ಹೊಂಟಿದ್ದಾರೋ ಅವ್ರ ಮನಸ್ಸಾಗ ಒಂದು ಎಲ್ಲೋ ಒಂದು ನರ್ವಸ್ನೆಸ್ ಒಂದು ಸಂಶಯ ಕಾಡ್ಕೋದೈತಿ. ಇವತ್ತು ನಾವು ಹೋಗುವಂಥ ಇಂಟರ್ವ್ಯೂ ಸಕ್ಸಸ್ ಆಗ್ತೈತಿ, ನಾನು ಅಪಾಯಿಂಟ್ಮೆಂಟ್ ಆಗ್ತಿತ್ತು ಇಲ್ಲ ಅನ್ನೋ ಒಂದು ನೆಗೆಟಿವ್ ಪಾಸಿಟಿವ್ 2 ವಿಚಾರಗಳು ಬರ್ತಿರ್ತಾವೆ. ಆವಾಗ ನೀವು ಏನು ಮಾಡ್ಬೇಕಂದ್ರೆ ಸ್ವಾಮಿ ಮಹಾರಾಜರ ಮುಂದೆ ಹೆಂಗಾರ ಸ್ವಾಮಿ ಮಹಾರಾಜರ ಅಧಿಷ್ಠಾನ ನಮ್ಮ ಮನೆಯಾಗ ಇರ್ತೈತಿ, ಸ್ವಾಮಿ ಮಹಾರಾಜರ ಫೋಟೋನ ಮನೆಗೆ ಇರ್ತೈತಿ. ಆವಾಗ ನೀವು ಸ್ವಾಮಿ ಮಹಾರಾಜರ ಮುಂದೆ ಕೂತ ಆ ಚೀಟಿಯಾಗಿ ಬರಿಬೇಕು, ಇವತ್ತಿನ ನಾವು ಹೋಗುವಂಥ ಇಂಟರ್ವ್ಯೂ ನನಗೆ ಸಕ್ಸಸ್ ಆಗ್ತೈತಿ. ಒಂದು ಚೀಟಿಯಾಗ ಬರೆದ್ರೆ ಇನ್ನೊಂದು ಪೇಪರ್ದಾಗ ಆ ಕೆಲಸ ನನಗೆ ಆಗೋಲ್ಲ ಅಥವಾ ಆ ಇಂಟರ್ವ್ಯೂನ ಪಾಸ್ ಆಗೋಲ್ಲ. 2 ಬರೆದ ಪಾಸಿಟಿವ್ ನೆಗೆಟಿವ್ 2 ಬರೋದೈತಿ ನಮಗೆ. ಆ ಚೀಟಿ 2 ಅನ್ನು ಬರೆದ 2 ಅನ್ನು ಒಂದೇ ರೀತಿಯಾಗಿ ಮಡಿಚಿ ನಾವು ನೋಡ್ರಿ ಸಣ್ಣಾಗಿರ್ತಾ ಕಳ್ಳ ಪೊಲೀಸ ರಾಜಾರಾಣಿ ಆಟ ಆಡ್ತಿದ್ದು ಆ ಚೀಟಿಯನ್ನು ಯಾವ ರೀತಿ ನಾವು ನಮ್ಮ ಕೈಯಾಗಿ ಹಿಡಿದು ಅಳಗಾಡಿಸೋದಿಲ್ಲ ಅದೇ ರೀತಿ ಅದನ್ನ ಅಳಗಾಡಿಸಿ ನಾವು ಸ್ವಾಮಿ ಮಹಾರಾಜರ ಫೋಟೋ ಮುಂದೆ ಸ್ವಾಮಿ ಮಹಾರಾಜರ ಫೋಟೋ ಪಾದದಾಗ ಹಾಕಿ ಆ ಒಂದು 5 ನಿಮಿಷ ಅಥವಾ ನಿಮ್ಗೆ ಟೈಮ್ ಇತ್ತಂದ್ರೆ 11 ಮಾಳು ಜಪ ಮಾಡಿರಿ. ಇಲ್ಲಾಗಿತ್ತಂದ್ರೆ ಶಾಂತ ಮನಸ್ಸಿಂದ ಒಂದು 5 ನಿಮಿಷ ಜಪ ಮಾಡಿ ನಿಮ್ಮ ಮನೆಯಾಗ ಸಣ್ಣ ಹುಡುಗರಿದ್ದು ಅಂದ್ರೆ ಆ ಸಣ್ಣ ಹುಡುಗರಿಂದ ಒಂದು ಚೀಟಿಯನ್ನು ಎತ್ತಿರಿ. ಆವಾಗ ನೀವು ಆ ಚೀಟಿಯಾಗ ಬರುವಂಥ ಉತ್ತರಗಳು ಕೂಡ ನೀವು ಬದ್ಧರಾಗಿರ್ಬೇಕು. ಯಾಕಂದರೆ ಸ್ವಾಮಿ ಮಹಾರಾಜರು ಯಾವ ಉತ್ತರವನ್ನು ನಮಗೆ ನೀಡ್ತಾರಲ್ಲ ಅದನ್ನು ನಾವು ಸ್ವೀಕಾರಕ್ಕೆ ಅಷ್ಟೇ ತಯಾರಿಯಿಂದ ಇರಬೇಕು, ಅಷ್ಟೇ ಪೂರ್ಣ ವಿಶ್ವಾಸದಿಂದ ಸ್ವಾಮಿ ಮಹಾರಾಜರ ಉತ್ತರಕ್ಕೆ ನಾವು ಒಂದು
ಗೌರವವನ್ನು ಸಲ್ಲಿಸಿ ಆಕೆ ಸೇವೆಯನ್ನೇ ಮಾಡೋದಿರ್ತೈತಿ ಅಥವಾ ನಮ್ಮ ಮುಂದಿನ ಕೆಲಸವನ್ನು ಮಾಡೋದಿರ್ತೈತಿ. ಈ ರೀತಿ ಸ್ವಾಮಿ ಮಹಾರಾಜ ಪ್ರಶ್ನೆಯನ್ನು ಕೇಳೋದಿರ್ತೈತಿ. ಅನೇಕ ನೋಡ್ರಿ, ಇದೊಂದು ನಿಮ್ಗೆ ಎಲ್ಲರಿಗೂ ಒಂದು ಏನಪ್ಪ ಈ ಚಿಟ್ಯಾಗ ಬತ್ತಂದ್ರೆ ಆತೈತಿ, ಆಗಲಿಲ್ಲ ಅಂದ್ರೆ ಆಗೋಲ್ಲ, ಈ ರೀತಿ ವಿಚಾರ ಮಾಡಬೇಡ್ರಿ. ಇವಾಗ ನೀವು ವಿಶ್ವಾಸದಿಂದ ಅನೇಕ ಸ್ವಾಮಿ ಭಕ್ತರು ಈ ರೀತಿ ಕೂಡ ಆಗೈತಿ. ತಮ್ಮ ಯಾವುದೇ ಒಂದು ಕೆಲಸ ಇರಲಿ, ಏನೇ ಇರಲಿ, ಸ್ವಾಮಿ ಮಹಾರಾಜರು ಅದಕ್ಕೆ ಹೋಕಾರ ಕೊಟ್ಟಿರು ಅಥವಾ ಸ್ವಾಮಿ ಮಹಾರಾಜರು ಅದಕ್ಕೆ ಆಗತೈತಿ, ಯಶಸ್ವಿ ಆಗ್ತೈತಿ ಅಂದ್ರೆ ಆ ಕೆಲಸ ಕೈ ಹಿಡ್ತಾರೆ. ಹಾಗಾಗಿ ನೀವು ಕೂಡ ಸ್ವಾಮಿ ಮಹಾರಾಜರು ನೀಡುವಂಥ ಒಂದು ಉತ್ತರಕ್ಕೆ ಗೌರವ ನೀಡಿ ಅದ್ರ ಮೇಲೆ ವಿಶ್ವಾಸ ಇಟ್ಟವನ್ನು ಈ ಒಂದು ಉಪಾಯವನ್ನು ಮಾಡಿ ನೋಡ್ರಿ. ಖಂಡಿತ ಸ್ವಾಮಿ ಮಹಾರಾಜರು ನಿಮ್ಗೆ ಉತ್ತರವನ್ನು ನೀಡ್ತಾರೆ ನಿಮ್ಮ ಪ್ರಶ್ನೆಗಳಿಗೆ. ನಾವು ಎಲ್ಲ ಕಡೆ ಈ ಒಂದು ಸರಳ ಉಪಾಯನ ಮಾಡ್ತಿರ್ತೇವೆ. ಹಾಗಾಗಿ ಅನೇಕ ಸಲ ನಾನು ಕೂಡ ಈ ರೀತಿ ಮಾಡಿದ್ದೇನು. ಇವಾಗ ಸ್ವಾಮಿ ಮಹಾರಾಜರು ನಮ್ಗೆ ಆಗ್ತಿರ್ತಿದ್ಲ, ಅವಾಗ ಅವ್ರ ಕಡೆಯಿಂದ ಹೋಕಾರ ಬಂದೇ ಬರ್ತೈತಿ. ನಮ್ಮದು ಎಷ್ಟೇ ಏನಿದ್ರು ನಮ್ಮ ಜೀವನದಾಗ ಅದು ಸಿಗೋದಿತ್ತಂದ್ರೆ ನಮಗೆ ಸ್ವಾಮಿ ಮಹಾರಾಜರ ಸೇವೆ ಮುಖಾಂತರ ಅದು ಸಿಕ್ಕೇ ಸಿಗ್ತೈತಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿರ ಹೆಚ್ಚಿನ ಪ್ರಮಾಣದಾಗ ವಿಡಿಯೋನ ಶೇರ್ ಮಾಡಿರಿ, ಸ್ವಾಮಿ ಸೇವೆನ ಪ್ರಸಾರ ಮಾಡಿರಿ. ಇವತ್ತಿನ ಒಂದು ಆದ ಸಣ್ಣ ಸೇವೆಯನ್ನು ಶ್ರೀ ಸ್ವಾಮಿ ಸಮರ್ಥ ಮಹಾರಾಜರಿಗೆ ಸಮರ್ಪಣೆ ಮಾಡ್ಕೊಂಡು ಹೊಸದಾಗಿ ನೋಡೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ವಿಡಿಯೋನ ಶೇರ್ ಮಾಡಿರಿ. ಇನ್ನಷ್ಟು ನಿಮ್ಗೆ ಯಾವುದೇ ಒಂದು ಪ್ರಶ್ನೆಯನ್ನು ಕೇಳೋದಿತ್ತು ಸ್ವಾಮಿ ಸೇವೆ ಬಗ್ಗೆ ಆಗಲಿ, ಸ್ವಾಮಿ ಪುಸ್ತಕ ಗ್ರಂಥಗಳ ಬಗ್ಗೆ ಆಗಲಿ ಕಮೆಂಟ್ ಮುಖಾಂತರ ಹಾಕಿರಿ. ನನಗೆ ಗೊತ್ತಂಥ ಮಾಹಿತಿ, ನನಗೆ ಗೊತ್ತಿರುವಂಥ ಉತ್ತರ